ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಹೇಳ್ತಿರೋದು ಬಯಲು ಘಟಕದ 3ನೇ ಚಾಪ್ಟರ್ ರ್ಯಾಗ್ಲಿಂಗ್ ಡಿ ಸಿ ಪಾವಟೆ ಅವರು. ಇದನ್ನ ಬರೆದವರು ಡಾಕ್ಟರ್ ನಾಗರಾಜ್ ಮುರುಗೋಡ್ ಅವರು. ಡಾಕ್ಟರ್ ಡಿ ಸಿ ಪಾವಟೆ ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಿದರು. ಮತ್ತು ರ್ಯಾಗ್ಲಿಂಗ್ ಅಂದರೆ ಗಣಿತ ಪ್ರೌಢ ಶಿಕ್ಷಣದಲ್ಲಿ ಅವರು ಮೇಧಾವಿಯಾಗಿದ್ದರಿಂದ ರ್ಯಾಗ್ಲಿಂಗ್ ಅಂತ ಪದವಿ ಕೊಡ್ತಾರೆ. ಮತ್ತು ಪಾವಟೆಯವರು ಕನ್ನಡಕ್ಕೆ ಮನ್ನಣೆ ಎತ್ತಿದ್ದನ್ನು ತಿಳಿಸುವುದಾದರೆ ಅಂದರೆ ಅವರ ವ್ಯಕ್ತಿತ್ವ ತುಂಬ ಸರಳವಾದದ್ದು. ಅವರು ಶಿಕ್ಷಣ ಅಧಿಕಾರಿಯಾಗಿ ಹಲವು ಸಿಂಡಿಕೇಟ್ ಸದಸ್ಯರಾಗಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದೆ. ಇನ್ನೊಬ್ಬ ಕನ್ನಡಿಗನ ಹೆಸರು ಕೇಳಿ ಬರುವುದೆಂದರೆ ಅವರು ಡಾಕ್ಟರ್ ಡಿ ಸಿ ಪಾವಟೆಯವರು. ಅವರ ಜನನ ಮತ್ತು ಅವರ ಬಾಲ್ಯ ಕೂಡ ಈ ಚಾಪ್ಟರ್ನಲ್ಲಿ ಇಟ್ಟಿದ್ದಾರೆ. ಅವರು 2/8/1899 4ನೇ ಮಗನಾಗಿ ಜನಿಸಿದನೇ ದಾದಪ್ಪ. ಅವರ ಹೆಸರು ದಾದಾ ಸಾಹೇಬ್ ಎಂಬ ಹೆಸರಿನಿಂದ ಜಗದ್ವಿಖ್ಯಾತರಾದವರು. ಇವರಿಗೆ ಸಂಗಪ್ಪ, ವೀರಭದ್ರಪ್ಪ ಮತ್ತು ಪತ್ರೆಪ್ಪ ಎಂಬ 3 ಅಣ್ಣ ತಮ್ಮಂದಿರಿದ್ದರು. ಮತ್ತು ಈ ಮನೆತನ ದಾದಪ್ಪ ಹುಟ್ಟುವ ವೇಳೆಗೆ ಕಡುಬಡತನ ಸ್ಥಿತಿಗೆ ಬಂದಿತ್ತು. ಅವರ ವಿದ್ಯಾಭ್ಯಾಸ ಕೂಡ ಕೊಟ್ಟಿದ್ದಾರೆ. ಅವರ ವೈವಾಹಿಕ ಜೀವನ ಕೂಡ ಕೊಟ್ಟಿದ್ದಾರೆ. ಅವರ ಹೈಸ್ಕೂಲ್, ಅವರ ಶಿಕ್ಷಣ ಎಲ್ಲೆಲ್ಲಿ ಮುಗಿದಾರು ಅಂತ ನಮ್ಮ ಈ ಚಾಪ್ಟರ್ ಕೊಟ್ಟಿದ್ದಾರೆ. ಅವರ ವೈವಾಹಿಕ ಜೀವನ, ಅವರ ಓದು ಮುಗಿಯುವ ಮುನ್ನವೇ ಅವರಿಗೆ ಮದುವೆಯಾಗಿತ್ತು. ಮತ್ತು ಹಲವಾರು ಅವರ ಜೀವನದಲ್ಲಿ ತುಂಬಾ ಸಾಧಿಸಿದ್ದಾರೆ. ಅವರ ವೃತ್ತಿ ಜೀವನ ಅವರು ಬಹಳಷ್ಟು ಕಡೆ ವಿಶ್ವವಿದ್ಯಾಲಯನ ಓಪನ್ ಮಾಡಿ ಹಲವಾರು ಸ್ಟೂಡೆಂಟ್ಗಳಿಗೆ ಒಂದು ಸ್ಫೂರ್ತಿ ಆಗಿ ಬೆಳಕಾಗಿ ಹೊರಹೊಮ್ಮಿದ್ದಾರೆ. ಈ ಚಾಪ್ಟರ್ನಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನಾವು ಈ ಚಾಪ್ಟರ್ನ ಓದಬೇಕಂತ ಈ ಚಾಪ್ಟರ್ನ ಒಂದು ಆಶಯವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸತತವಾಗಿ 5 ಬಾರಿ ಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ದಾದಾಸಾಹೇಬ್ ಚಿಂತಾಮಣಿ ಪಾವಟೆಯವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ದಿನಾಂಕ 16/7/1954 ಆಯ್ಕೆಯಾಗುತ್ತಾರೆ. ಇಂಗ್ಲೆಂಡ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಮಾದರಿಯಲ್ಲೇ ಕರ್ನಾಟಕ ವಿಶ್ವವಿದ್ಯಾಲಯ ಕಟ್ಟಿ ಬೆಳೆಸಬೇಕೆಂಬ ಕನಸು ತೊಡಗಿದವರು. ಕನ್ನಡಕ್ಕಾಗಿ ತುಂಬಾ ಶ್ರಮಪಟ್ಟ ವ್ಯಕ್ತಿಗಳಲ್ಲೊಬ್ಬರು ಇವರು. ಡಾಕ್ಟರ್ ದಾಸಿ ಪಾವಟೆಯವರು ವಿಶ್ವವಿದ್ಯಾಲಯ ಆವರಣದಲ್ಲಿ ಒಂದು ಪ್ರೈಮರಿ ಶಾಲೆ ಆರಂಭಿಸಿದರು. ಕಾಯ್ದೆ ಕಾಲೇಜು, ಶಿಕ್ಷಣ ಕಾಲೇಜು, ವಿಜ್ಞಾನ ಕಾಲೇಜು ಹೀಗೆ ಹಲವು ಕಾಲೇಜುಗಳು ಅಲ್ಲೇ ತಲೆ ಎತ್ತಿ ನಿಂತವು. ವಿದೇಶಿ ಭಾಷೆಗಳಾದ ಜರ್ಮನ್, ಫ್ರೆಂಚ್ ಮತ್ತು ರಷ್ಯನ್ ಭಾಷೆಗಳ ಅಧ್ಯಯನಕ್ಕೂ ಅವಕಾಶ ಕಲ್ಪಿಸಿತು. ಉದ್ಯೋಗ ತರಬೇತಿ ಹಾಗೂ ಸಮಾಚಾರ ಮಾಹಿತಿ ಕೇಂದ್ರ ಆರಂಭಿಸಿ IAS ಅಂತ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶ ಮಾಡಿಕೊಟ್ಟರು. ತಾವು ವಿದ್ಯಾಭ್ಯಾಸ ಮಾಡಿದ ಕರ್ನಾಟಕ ಕಾಲೇಜನ್ನು ಕರ್ನಾಟಕ ಸರ್ಕಾರದಿಂದ ತಮ್ಮ ತೆಕ್ಕೆಗೆ ಪಡೆದುಕೊಂಡು ಸಾಕಷ್ಟು ಸಿಬ್ಬಂದಿ, ಮೇಲ್ತರಗತಿಯ ಲೈಬ್ರರಿ ಮತ್ತು ಪ್ರಾಧ್ಯಾಪಕರ ಅಭ್ಯಾಸ ಕೋಣೆಗಳನ್ನು ಕಲ್ಪಿಸಿ ಕಾಲೇಜನ್ನಾಗಿ ಪರಿವರ್ತಿಸಿದರು. ಡಾಕ್ಟರ್ ಪಾವಟೆಯವರು ಕುವೆಂಪು ಮತ್ತು ಮಾಸ್ತಿಯವರಿಗೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿದ ಮೇಲೆ ಅಂದಿನಿಂದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಜರುಗುವ ಘಟಿಕೋತ್ಸವ ಸಮಾರಂಭಗಳು ಕನ್ನಡದಲ್ಲೇ ಜರುಗಲು ಪ್ರಾರಂಭವಾದವು. ಭಾಷಾಸೂತ್ರಗಳಲ್ಲಿ ತ್ರಿಭಾಷಾ ಸೂತ್ರ ಒಪ್ಪಿದ ಪಾವಟೆಯವರು ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದರು. ಮನಸ್ಸು ಕೊಟ್ಟು ಕೆಲಸ ಮಾಡುವವರನ್ನು ಕಂಡರೆ ಪಾವಟೆಯವರಿಗೆ ತುಂಬ ಪ್ರೇಮ. ನಂತರ ಪಾವಟೆಯವರು ವಿಶ್ವವಿದ್ಯಾಲಯಕ್ಕೆ ಹೋದ ಮೇಲೆ ಆ ಕಾವಲುಗಾರನನ್ನು ಕರೆಯಿಸಿ ಅವನ ಕಾರ್ಯನಿಷ್ಠೆಯನ್ನು ಪ್ರಶಂಸಿಸಿ ಹೊಗಳಿಕೆಗಳಿಸಿದರಂತೆ.
ಇವರು ತುಂಬ ಸರಳತೆಯ ವ್ಯಕ್ತಿಯಾಗಿದ್ದಾರೆ. ನಾವು ಈ ಚಾಪ್ಟರ್ ಹೋದಂತೆ ಅವರ ಬಗ್ಗೆ ತಿಳಿದಷ್ಟು ನಮಗೆ ಖುಷಿಯಾಗುತ್ತೆ. ಇಂಥ ಒಬ್ಬರು ವ್ಯಕ್ತಿ ಇದ್ದರು ನಾವು ಹುಟ್ಟೋಕ್ಕಿಂತ ಮುಂಚೆ. ಈಗ ಅವ್ರು ನಮಗೆ ಚಾಪ್ಟರ್ ಇಟ್ಟಿದ್ದಾರೆ. ತುಂಬಾ ಅವರ ಸೇವೆಗಳು, ಅವರ ಕೊಡುಗೆಗಳು ನಾವು ಏನಾದರೂ ನೆನೆಸ್ಕೋಬೇಕು. ಇವರು ಗೋಕಾಕ್ ಜಿಲ್ಲೆದ ಮಮದಾಪುರ ತಾಲೂಕಿನವರು ಅನ್ನಿಸುತ್ತೆ. ಪಂಜಾಬದ ರಾಜ್ಯಪಾಲರಾಗಿ ಡಾಕ್ಟರ್ ಪೌಟೆಯವರು. ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಸೆಕ್ರೆಟರಿಯಾಗಿ ಪೌಟೆಯವರ ಶಿಸ್ತು, ಜನಪ್ರಿಯತೆ ಮತ್ತು ಸಾಮರ್ಥ್ಯದ ಪರಿಚಯವಿದ್ದುದರಿಂದ ಅವರು ಪೌಟೆಯವರನ್ನು ಪಂಜಾಬದ ರಾಜ್ಯಪಾಲರನ್ನಾಗಿ ನೇಮಿಸಲು ಅವರಿಗೆ ಸೂಚಿಸಿದರು. ಡಾಕ್ಟರ್ ಡಿ.ಸಿ. ಪೌಟೆಯವರು ಏನಾಗಿದ್ದರು? ಪಂಜಾಬಿನ ಮುಖ್ಯಮಂತ್ರಿಯಾಗಿದ್ದರು. ಪಂಜಾಬ್ದಲ್ಲಿ 500 ಹಳ್ಳಿಗೆ ಸಂಪರ್ಕ ಕಲ್ಪಿಸುವ 1200 ಮೈಲಿ ಉದ್ದದ ರಸ್ತೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿದರು. ಹಳ್ಳಿ ಜನರಿಗೆ ಮತ್ತು ಹಿಂದುಳಿದವರಿಗೆ ಸರ್ಕಾರದಿಂದ ಭೂಮಿಯನ್ನು ನೀಡಿದರು. ಅವರ ಗೌರವ, ಸನ್ಮಾನ, ಪ್ರಶಸ್ತಿಗಳು. ಭಾರತ ಸರ್ಕಾರ ನೇಮಿಸಿದ ಆಡಳಿತ ಭಾಷಾ ನಿರ್ಧಾರ ಮಂಡಳಿಯ ಸದಸ್ಯರಾಗಿದ್ದರು. ಹಲವಾರು ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೀವು ಈ ಬುಕ್ನಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಫಾಂಟ್ಸ್ ಮಾಡಿಟ್ಕೊಂಡು ನಮ್ಮ ಎಕ್ಸಾಮ್ ಪೇಪರ್ನಲ್ಲಿ ಬರೀಬೇಕಾಗತ್ತೆ. ಲಂಡನ್ ನಗರದಲ್ಲಿ ನಡೆದ ಕಾಮನ್ವೆಲ್ತ್ ವಿಶ್ವದ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದರು. ಸಾಹಿತ್ಯಿಕ ಸೇವೆ ನೋಡ್ಬೋದು ಅವ್ರದ್ದು. ಇವರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರೆದ ಅಲ್ಜಿಬ್ರಾ ಮತ್ತು ಕ್ಯಾಲ್ಕುಲಸ್ ಎಂಬ ಗ್ರಂಥಗಳು ಹಲವಾರು ಸಂಶೋಧಕರ ಗೌರವಕ್ಕೆ ಪಾತ್ರವಾಗಿವೆ. ಅವರ ಮರಣ ಸುದ್ದಿ ನಾಡಿನ ತುಂಬೆಲ್ಲ ಹರಡಿ ಹಲವಾರು ಶೋಕ ಸಂದೇಶಗಳು ಬಂದವು. ಅಮೆರಿಕಾದ ಶಿಕ್ಷಣದ ಮೂಲ ವಿಚಾರ ಸಂಸ್ಥೆಯು ಒನ್ ಆಫ್ ದಿ ಮೋಸ್ಟ್ ಪ್ರೋಗ್ರೆಸಿವ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಎಂದು ಡಾಕ್ಟರ್ ಪೌಟೆ ಟುಕ್ ಕೇರ್ ಆಫ್ ದಿ ಯೂನಿವರ್ಸಿಟಿ ಆಸ್ ಇಫ್ ಇಟ್ ವಾಸ್ ಹಿಸ್ ಓನ್ ಪ್ರಾಪರ್ಟಿ ಎಂದು ಮೊದಲಾಗಿ ಪ್ರಶಂಸೆ ನೀಡಿತು. ಡಾಕ್ಟರ್ ಡಿ.ಸಿ. ಪೌಟೆ ಅವರ ಸಾಮರ್ಥ್ಯ, ಚುರುಕು ಬುದ್ಧಿ, ವ್ಯವಹಾರ ಕೌಶಲ್ಯ, ಶಿಸ್ತು ಎಲ್ಲವೂ ವಿವಿಧೆಡೆ ಹರಡಿತು. ಲೇಖಕರ ಪರಿಚಯ. ಇದನ್ನು ಬರೆದವರು ಡಾಕ್ಟರ್ ನಾಗರಾಜ್ ಮುರುಗೋಡ್ ಅವರು. ಮೂಲತಃ ಅವರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಮದಾಪುರ ನಗರದವರು. ಅವರ ತಂದೆ, ಅವರ ತಾಯಿ ದುಂಡಪ್ಪ, ತಾಯಿ ಮಾದೇವಿ. ಅವರ ಶಿಕ್ಷಣ ಗೋಕಾಕ್ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಅಲ್ಲಿ ಮುಗಿಸಿದರು. M.A. ಪದವಿ ಪಡೆದರು. ಮತ್ತು ಇವರು ಕನ್ನಡ ಮಾರ್ಗದರ್ಶಿ ಎಂಬ ಸ್ಪರ್ಧಾತ್ಮಕ ಪರೀಕ್ಷಾ ಕೈಪಿಡಿಯನ್ನು ಹೊರತರುವುದರ ಮೂಲಕ ಅಕ್ಷರ ಲೋಕವನ್ನು ಆರಂಭಿಸಿದವರು. ಇವರ ಕೃತಿಗಳು: ಗುಡ್ಡಾಪುರದ ದಾನಮ್ಮನ ಜೀವನ ಚರಿತ್ರೆ, ಹಲವಾರು ಕಥಾ ಸಂಕಲನಗಳು ಮತ್ತು ಕೃತಿಗಳನ್ನು ಬರೆದಿದ್ದಾರೆ. ಇವರ ಸಾಮಾಜಿಕ, ಸಾಹಿತ್ಯಿಕ, ಶೈಕ್ಷಣಿಕ ಸೇವೆಗಳು ಬಹಳ ಅದಾವೆ ಮತ್ತು ಪ್ರಶಸ್ತಿ ಕೂಡ ಅದಾವೆ. ಲೇಖನದ ಆಶಯ ಏನಂದರೆ, ಡಾಕ್ಟರ್ ಡಿ.ಸಿ. ಪೌಟೆಯವರ ಬಯಲನ್ನೇ ಆಲಯವಾಗಿಸಿದವರು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಎಂಬಂತೆ ಅವರ ಪ್ರತಿಭೆ, ಪರಿಶ್ರಮಗಳಿಂದ ಯಶಸ್ಸಿನ ಶಿಖರ ಮುಟ್ಟಿದವರು. ಗಣಿತ ವಿಷಯದಲ್ಲಿ ಉಚ್ಚ ಶಿಕ್ಷಣಕ್ಕೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕಿಂಗ್ ಎಂಬ ಪದವಿ ಪಡೆದು ಬನಾರಸ್ ವಿಶ್ವವಿದ್ಯಾಲಯದ ಗಣಿತ ಪ್ರಾಧ್ಯಾಪಕರಾಗಿ ಶೈಕ್ಷಣಿಕ ಸೇವೆ ಆರಂಭಿಸಿದರು. ಗಣಿತಕ್ಕೆ ಸಂಬಂಧಿಸಿದ ಪಠ್ಯ ಗ್ರಂಥಗಳನ್ನು ರಚಿಸಿ ಉನ್ನತ ಸಂಶೋಧನಾ ಲೇಖನವನ್ನು ಪ್ರಕಟಿಸಿದ್ದಾರೆ.
ಅಂಥವರ ಗಣ ವ್ಯಕ್ತಿತ್ವ ಪರಿಚಯಿಸಿದಂದ್ರೆ ಆಕಾಶವನ್ನು ಕನ್ನಡಿಯಲ್ಲಿ ತೋರಿಸಿದಂತೆ ಸರಿ. ಇಂಥ ಶಿಖರ ಸದೃಶ ವ್ಯಕ್ತಿತ್ವ ಇಂದಿನ ಪೀಳಿಗೆಯವರಿಗೆ ವಿದ್ಯಾರ್ಥಿಗೆ ಪರಿಚಯಿಸುವುದೇ ಈ ಲೇಖದ ಆಶಯ. ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ. ಶಬ್ದಾರ್ಥಗಳನ್ನು ಗಮನಿಸಬೇಕಾದ ವಾಕ್ಯಗಳು: ನಾನು ಹಿಂದುಳಿದ ವಿದ್ಯಾರ್ಥಿ ಮತ್ತು ಹೇಳಿಕೊಂಡ ಶಿಷ್ಯ ವೇತನ ಪಡೆಯುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳ್ತಾರೆ. ಅಂದರೆ ಗಮನಿಸಬೇಕಾದ ವಾಕ್ಯಗಳನ್ನ ಯಾಕೆ ಕೊಡ್ತಾರೆ ಅಂದರೆ ಅವರು ನೋಡು, ಹಿಂದುಳಿದ ವಿದ್ಯಾರ್ಥಿಗಳೆಂದು ಅವರ ಪ್ರಾಮಾಣಿಕತೆ ಇಲ್ಲಿ ಎದ್ದು ಕಾಣುತ್ತೆ. ಆಲೋಚಿಸುವ ವಿಸ್ತರಿಸುವ ಪ್ರಶ್ನೆಗಳು ಮತ್ತು ವಿವರಣೆ ಪ್ರಶ್ನೆ ನಮಗೆ 10 ಮಾರ್ಕಿಗೆ ಕೇಳ್ಬೋದಾದ ವಿವರಣೆ ಪ್ರಶ್ನೆಗಳು ಯಾವಂದ್ರೆ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ. ಈ ವಾಕ್ಯದ ಹಿನ್ನೆಲೆಯಲ್ಲಿ ಪಾವಟೆಯವರ ವ್ಯಕ್ತಿತ್ವವನ್ನು ಚಿತ್ರಿಸಿ ಅಂತ ಕೇಳ್ಬೋದು. ಪಾವಟೆಯವರ ಬದುಕು ಮತ್ತು ಸಾಧನೆಗಳನ್ನು ವಿವರಿಸಿ. ಪಾವಟೆಯವರು ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ವಿವರಿಸಿ. ಪಾವಟೆಯವರು ದಕ್ಷ ಆಡಳಿತಗಾರ ಹಾಗೂ ಶಿಕ್ಷಣ ತಜ್ಞರು ವಿವರಿಸಿ. ಇವರ ಬಗ್ಗೆ ವಿವರಿಸಲು ಸಾಕಷ್ಟಿದೆ. ಈ ಚಾಪ್ಟರ್ನ ಓದಿ ಈ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ಚಾಪ್ಟರ್ನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಬೇಕಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಾನು ನಿಮ್ಮ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.